ಕಲ್ ಕಾರಕಲ್ಲು ಇದು. ರೂಮ್ ಒಳಗಡೆ ರೂಮು, ಇಲ್ಲಿ ಕಬೋರ್ಡ್ ಬೇರೆ ಕಟ್ಕೊಂಡಿದ್ದಾರೆ. ಬರೀ ಪ್ಯಾಲೇಸ್ ಅಲ್ಲ ಇದು. ಇಲ್ಲಿಂದ ಯಾರಾದ್ರೂ ಶತ್ರುಗಳು ಬರ್ತಾರ ಅಥವಾ ಕಳ್ಳರು ಕಾಕರು ಯಾರು ಬರ್ತಾರೆ ಅಂತ ಕಾವಲು ಕಾಯಕ್ಕೆ ಕಟ್ಟಿದಂತ ಒಂದು ಬುರ್ಜ್ ಇದು. ರಾಜಾ ರಾಣಿ ಅಂದ್ರೆ ಮೇನ್ ಈ ಪ್ಯಾಲೇಸ್ ನಲ್ಲಿ ಯಾರು ಇರ್ತಾ ಇದ್ರಲ್ಲ ಅವರು ಹುಡ್ಕೊಂತದಂತ ಒಂದು ಜಾಗ ಇದು. ಬೆಡ್ರೂಮ್ ಅಂತ ಹೇಳ್ಬೋದು, ತಪ್ಪಾಗಲ್ಲ. 20 ವರ್ಷಗಳ ಆದ್ಮೇಲೆ ತೆಗಿತಾ ಇರೋಂತ ರೆಡ್ಡಿ ಅವರ ಪ್ಯಾಲೇಸ್. ಗ್ರಾಮಫೋನ್ ಬರ್ತಿತ್ತಲ್ಲ, ಗ್ರಾಮಫೋನು ಅದಕ್ಕೆ ಇಲ್ಲಿ ಹಾಕ್ಬಿಟ್ಟು ಮ್ಯೂಸಿಕ್ ಬರುತ್ತೆ. ಹೂಜಿ ಇದು ಹೂಜಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಪ್ಯಾಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ, ಬನ್ನಿ ಹೋಗೋಣ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ಈ ವರ್ಲ್ಡ್. ನಾನು ಇವತ್ತಿದ್ದೀನಿ ತೋಲಪಲ್ಲಿ ಅಂತ ಹೇಳಿದೆ. ಇಲ್ಲಿ ರೆಡ್ಡಿಗಾರದು ಒಂದು ಪ್ಯಾಲೇಸ್ ಇದೆ. ಇದು 1926 ನಲ್ಲಿ ಮೇಲ್ಗಡೆ ಚಾವಣಿನ ಫಸ್ಟ್ ಕಟ್ಟಿ ಆಮೇಲೆ ತದನಂತರ ಕೆಳಗಡೆನ ಚಾವಣಿನ ಕಟ್ಟಿದಂತ ಮೊಟ್ಟ ಮೊದಲನೆಯ ಪ್ಯಾಲೇಸ್ ಇದು. ಇಲ್ಲಿ ರೆಡ್ಡಿ ಅವರು ಉಳ್ಕೊಳ್ಳೋಕೆ ಅಂತ ಕಟ್ಸಿದಂತ ಒಂದು ಸಣ್ಣ ಪ್ಯಾಲೇಸ್ ಇದು. ಈ ಪ್ಯಾಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಿದ್ದೀನಿ. ನನ್ನ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಾ, ಇದ್ರ ಒಳಗಡೆಗೆ ಏನೇನಿದೆ, ಹೇಗೆಲ್ಲ ಈ ಪ್ಯಾಲೇಸ್ನ ಕಟ್ಟಿದ್ದಾರೆ, ಆ ರೆಡ್ಡಿಗಾರುಗಳು ಹೇಗೆ ಆ ಪ್ಯಾಲೇಸ್ನ ಕಟ್ಕೊಂಡು ಒಳಗಡೆ ಸಂಸಾರ ಮಾಡ್ತಾ ಇದ್ರು, ಹೇಗೆ ಜೀವನ ನಡೆಸ್ತಾ ಇದ್ರು ಅಂತ ಕಂಪ್ಲೀಟ್ ವಿವರಣೆನ ಕೊಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಪ್ಯಾಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ, ಬನ್ನಿ ಹೋಗೋಣ. ಇದು ಎಂಟ್ರೆನ್ಸ್ ಅಲ್ಲಿತ್ತಲ್ಲ, ಆ ಬಾಗ್ಲು ಫಸ್ಟ್ ಇತ್ತಲ್ಲ. ಓಕೆ, ಡೈರೆಕ್ಟ್ ಆಗಿ ಮೇಲ್ಗಡೆ ಹೋಗಕ್ಕ ಇದು. ಸಖತ್ ಕಟ್ಕೊಂಡವ್ರೆ. ವೆಂಟಿಲೇಷನ್ ಕಿಟಕಿನ ಇದು. ಕಲ್ ಕಾರಕಲ್ಲು ಇದು. ಇನ್ನ ಮೇಲೆ ಇಲ್ಲೇನಾ? ಇದು ಕಾರಿಡಾರ್ ತರ, ಇದು ಪ್ಯಾಸೇಜ್. ಇಲ್ಲ ಒಳಗಡೆ ಎಲ್ಲ ರೂಮ್ಸ್ ಐತೆ, ಛತ್ರ ಟೈಪ್ ಇರುತ್ತಲ್ಲ, ಫಂಕ್ಷನ್ ಹಾಲ್ ಟೈಪ್ ಒಳಗಡೆ. ಓಕೆ, ಚೆನ್ನಾಗಿರುತ್ತೆ. 3 ರೂಮ್ ಇದೆ. ಎಲ್ಲ ತೆಗಿಬಹುದು, ಬೀಗ ಐತೆ, ಬೀಗ ತಗೊಂಡ್ಬಿಡೋದು. ಅದು ಆ ರೂಮ್ ಇಲ್ಲ ಬಿಡ, ಏನೋ ಗಲೀಜ್ ಇಲ್ಲ. ಮೊನ್ನೆ ಎಲ್ಲ ಕ್ಲೀನ್ ಮಾಡ್ತಿದಾರಲ್ಲ, ಇದರಲ್ಲಿ ಫುಲ್ ಇದು ಕಾಟನ್ ಹಾಕಿದ್ರು. ನೋಡಿ ಹೆಂಗಿದೆ ಡಿಸೈನ್, ಬಾಗಿಲು ಡಿಸೈನ್, ಕಿಟಕಿ, ವಿಂಡೋಸ್ ನೋಡಿ ಹೆಂಗಿದೆ. ಆ ರೂಮ್ ಅಲ್ಲಿ ಮತ್ತೆ ಇನ್ನೊಂದು ರೂಮಾ? ಅಲ್ಲ ಇಲ್ಲ, ಈ ಕಡೆ ಒಂದಿದೆ ನೋಡಿ, ಬೀಗ ಹಾಕ್ತೀನಿ. ಅಯ್ಯೋ, ನೋಡ ಯಾವ್ದು ಐತೆ ಬೀಗ. ಅಲ್ಲ, ರೂಮ್ ಒಳಗಡೆ ರೂಮು, ಇಲ್ಲಿ ಕಬೋರ್ಡ್ ಬೇರೆ ಕಟ್ಕೊಂಡಿದ್ದಾರೆ. ಅಲ್ಲ, ಇದು ಇನೋವೇಟ್ ಮಾಡಿದ್ರೆ ಒಳ್ಳೆ ಪ್ಯಾಲೇಸ್ ತರನೇ ಇದೆಯಲ್ಲ, ವಾಸ ಮಾಡ್ಬೋದು ಆರಾಮಾಗಿ. ಸಖತ್ತಾಗಿದೆ. ಮಳೆಗಾಳಿ ಎಲ್ಲ ಬಂದ್ಬಿಟ್ಟು ಜೋರಾಗಿ ಬಿದ್ಬಿಟ್ರೆ ಕಷ್ಟ ಅಂತ. ಇವಾಗ ತಣ್ಣು ಇದೆ. ಸಖತ್ತಾಗಿದೆ. ಇದು ಒಂದು ಹಾಲ್ ತರನೇ ಇದೆ. ಅಲ್ಲಿ ರೂಮ್ಸ್ ಅಂತ ಇದೆ, ಪರ್ಸನಲ್ ರೂಮು, ಕೊಠಡಿಗಳು. ಹೇಗಿದೆ ಮೆಟ್ಲು, ರೌಂಡ್ ಶೇಪಲ್ಲಿ ಬಂದಿದ್ದಾರೆ. ವಾವ್, ಅಲ್ಲಿ ನೋಡಲ್ ಮೇಲ್ಗಡೆ. ಓಹೋ, ಅಲ್ಲಿ ಕುತ್ಕೊಂಡು ಹೋಗೋದು ಆರಾಮಾಗಿ. ನೋಡ್ತಾ ಇದ್ದೀರಾ? ಕುಚ್ಚೋಚಡ ಕುತ್ಕೋಬೋದಲ್ಲಿ.
ಅದೇ ಅಂದ್ರೆ ಇಲ್ಲಿ ಯಾರು ಇಡ್ತಿದ್ರು ಅಂತ ಯಾರು ಇದೆಯಾ? ಇಲ್ಲ ಇದು ಏನಂದ್ರೆ ಒಂದು ಸಿಗ್ನಲ್, ಯಾರಾದ್ರೂ ಮೇಲ್ಗಡೆಯಿಂದ ನೋಡೋದಷ್ಟೇ. ಇದು ಯಾರು ಕಲ್ರು ಕಕ್ರು ಬರ್ತಾರೆ ಅಥವಾ ದಾಳಿಗಳಾಗತ್ತೆ ಅಂತ ಅದು ಈ ಕೋಟೆಗೆ ಅದೊಂದು ಸ್ಪೆಷಲ್. ನೋಡಲ್ಲ, ಸೂಪರ್ ಆಗಿದೆ ಸ್ನೇಹಿತರೆ, ತಣ್ಣಗಿದೆ ನೋಡಿ. ಪ್ಯಾಲೇಸ್ ಅಂತ ಹೇಳಿದ್ರೆ ಬರೀ ಪ್ಯಾಲೇಸ್ ಅಲ್ಲ ಇದು. ಇಲ್ಲಿಂದ ಯಾರಾದ್ರೂ ಶತ್ರುಗಳು ಬರ್ತಾರ ಅಥವಾ ಕಳ್ಳರು ಕಾಕರು ಯಾರು ಬರ್ತಾರ ಅಂತ ಹೇಳ್ಬಿಟ್ಟು ಕಾವಲು ಕಾಯಕ್ಕೆ ಕಟ್ಟಿದಂತ ಒಂದು ಬುರ್ಜ್ ಇದು. ಸಣ್ಣ ಪ್ಯಾಲೇಸ್ ಆದ್ರೂ ಕೂಡ ಎಷ್ಟು ವ್ಯವಸ್ಥಿತವಾಗಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಪೀಸ್ ಹೇರ್ ಉತ್ತಮ ಗಾಳಿಯನ್ನ ಕೊಡ್ಬೋದು. ಸೂಪರ್. ಇದು ಉಳ್ಕೊಳಕ್ ಜಾಗನಾ? ವಾವ್, ನೋಡಿ ಸ್ನೇಹಿತರೆ, ಬೆಟ್ಟ ಗುಡ್ಡಗಳು ಮಧ್ಯ ಇದೊಂದು ಕೆರೆನೂ ಇದೆಯಂತೆ. ಕೆರೆನೂ ತೋರಿಸ್ತೀನಿ. ಅಲ್ಲೇ ಕಾಣಿಸ್ತಿರೋದು ನೋಡಿ, ಅದೊಂದು ಕೆರೆ ಇದೆ. ಒಂದು ಕೊಠಡಿ ತರ ಕಟ್ಸ್ಕೊಂಡಿದ್ದಾರೆ ನೋಡಿ, ಹೇಗಿದೆ ಪ್ಯಾಲೇಸ್. ವಾವ್, ಮಂಚನ ಹಾಕ್ಬಿಟ್ಟವ್ರೆ. ಮೇನ್ ಇದು ಬೆಡ್ರೂಮು. ಇಲ್ಲ ಆ ಕಡೆ ಬಟ್ ಎಲ್ಲ ಸ್ವಲ್ಪ ಪಾಳು ಬಿದ್ದೋಗ್ಬಿಟ್ಟೈತೆ. ಇವಾಗ ಇದೇನ್ ನೋಡ್ತಾ ಇದ್ದೀರಾ, ಇದು ರಾಜಾ ರಾಣಿ ಅಂದ್ರೆ ಮೇನ್ ಈ ಪ್ಯಾಲೇಸ್ ನಲ್ಲಿ ಯಾರು ಇರ್ತಾ ಇದ್ರಲ್ಲ ಅವರು ಉಳ್ಕೊಂತದಂತ ಒಂದು ಜಾಗ. ಇದು ಬೆಡ್ರೂಮ್ ಅಂತ ಹೇಳ್ಬೋದು, ತಪ್ಪಾಗಲ್ಲ. ನೋಡಿ ಮಂಚ ಎಲ್ಲ ಹಾಗೆ ಇದೆ, ಬಟ್ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಈ ತರದ ಒಂದು ಪ್ಯಾಲೇಸ್ ತಾನು ಕಟ್ಸ್ಬೇಕು. ಇವಾಗ ಇಲ್ಲಿದ್ದವ್ರು ಎಲ್ಲರೂ ಕೂಡ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಅಲ್ಲಿ ಅಲ್ಲ ಆ ಒಂದು ಮನೆಗೆ ಶಿಫ್ಟ್ ಆಗಿದ್ದಾರೆ. ಸೊ ಇದು ಇವಾಗ ಪಾಳು ಬಿದ್ದೋಗಿದೆ. ಅಂದ್ರೆ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ತಾರಂತೆ. ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಕಲಾಕೃತಿಗಳೆಲ್ಲ ಹೆಂಗ್ ಕೆತ್ಕೊಂಡಿದ್ದಾರೆ. ಕೆಳಗಡೆ ನೋಡ್ಬೋದಾ? ಕೆಳಗಡೆ ಅಲ್ಲಿ ಏನೇನಿದೆ ಅಲ್ಲಿ ಕೆಳಗಡೆಗೆ? ದೊಡ್ಡ ಫಂಕ್ಷನ್ ಎರಡು ಭಾಗ ಇದೆ. ಓಕೆ, ಸಭೆ ಸಮಾರಂಭಗಳು ಮಾಡಕ್ಕೆ ಅನ್ಸುತ್ತಲ್ವಾ? ಪಂಚಾಯತಿ ತರ. ಇವಾಗ ಹೋಗಿದ್ ನಾವು ಫಸ್ಟ್ ಫ್ಲೋರು, ಮೇಲ್ಗಡೆ ನೋಡ್ತಾ ಇದ್ದೀರಾ, ಅಲ್ಲಿಗೆ ಹೋಗಿದ್ದು. ಅಲ್ಲಿ 1, 2, 3 ಕೊಠಡಿ, ಒಂದು ಹಾಲು ಮೇಲ್ಗಡೆ ಕಟ್ಟಿದ್ರು. ಅದ್ರ ಮೇಲ್ಗಡೆಗೆ ಒಂದು ಮನೆ, ಅದು ರಾಜಾರಾಣಿ ಇರ್ತದಂತ ಜಾಗ. ಅದು ಅಲ್ಲೇನ್ ನೋಡ್ತಾ ಇದ್ದೀರಲ್ವಾ, ನಾವು ತೋರಿಸಿದ್ನಲ್ಲ, ಅದು ರಾಜಾರಾಣಿ ಇರ್ತದ ಜಾಗ. ಇಲ್ಲಿ ರೂಮ್ಸ್ಗಳಿದ್ದಾವೆ, ತುಂಬಾ ರೂಮ್ಸ್ಗಳಿದ್ದಾವೆ. ಇವಾಗ ನಾವು ಹೋಗ್ತಾ ಇರೋದು ಕೆಳಗಡೆಗೆ. ಕೆಳಗಡೆ ಏನೇನಿದೆ ಅಂತ ನಾವು ಚೆಕ್ ಮಾಡೋಣ. ಇವಾಗ ನಾವು ಹೋಗ್ತಾ ಇರೋದು ಕೆಳಗಡೆ, ಗ್ರೌಂಡ್ ಫ್ಲೋರ್ ಕೆಳಗಡೆಗೆ. ನೋಡಿ ಇಲ್ಲ, ಎಲ್ಲ ಇಲ್ಲೇನೆ. ಗ್ರಾಮಸ್ಥರಲ್ಲಿ ಇಲ್ಲಿಗೆ ಬಂದು ದೊಡ್ಡವ್ರ ಹತ್ರನೇ ನಮ್ಮ ಸಮಸ್ಯೆ ಏನಿದ್ರೆ ಇಲ್ಲೇ ಪರಿಷ್ಕಾರ ಅಷ್ಟೇ. ಓಕೆ, ಇಲ್ಲೇ ನೋಡ್ತಾ ಇದ್ರೆ ರೈಟ್ ಸೈಡ್ ಒಂದು ರೂಮ್ ಇದೆ, ಉಳ್ಕೊಳಕ್ಕೆ ವ್ಯವಸ್ಥೆ ಅಂತ ಅನ್ಸುತ್ತೆ ಮೇ ಬಿ. ನೋಡಿ ಹಳೆ ಕಾಲದ್ದು ಕೆಲವೊಂದು ವಸ್ತುಗಳು ಕೂಡ ಇದೆ. ಇದು ಟೇಬಲ್ಗಳು, ಚೇರು. ಅವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಒಂದು ಟೇಬಲ್ ಇದು. ಇಲ್ಲಿ ಯಾರ್ದೋ ಫೋಟೋ ಬೇರೆ ಇದೆ. ಇಪ್ಪತ್ತು ವರ್ಷದಿಂದ ಕಳೆದೋಗಿದಂತ ಕೀ ನಾನು ಬಂದಾಗ ಸಿಕ್ಕಿದೆ. ಇದು ಒಳಗಡೆ ಏನೇನಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದೀವಿ. ಇವಾಗ ಬನ್ನಿ ಹೋಗೋಣ. 20 ವರ್ಷಗಳ ಆದ್ಮೇಲೆ ತೆಗಿತಾ ಇರುವಂತ ರೆಡ್ಡಿ ಅವರ ಪ್ಯಾಲೇಸ್.
ಓ ಶೇಖರಣೆ ಮಾಡ್ಕೊಂತ ಇದು ಖಜಾನ ಇದೆ, ಏನೋ ಕಣಜ ಕಣಜ ಅಂತಾರೆ. ಹಾ ಬಟ್ ಇದನ್ನೆಲ್ಲ ತೆಗೆದ್ರೆ ಏನಾದ್ರು ಒಂದು ಸಿಗತ್ತೆ ಮೇ ಬಿ. ಹಾ ಇದು ಸಾಣೆಕಲ್ಲು. ಏನಿಲ್ಲ ಬಿಡು. ಯಾವ್ದು? ಅದೇ ಕಣಜ. ಅದೇ ಭೂಮಿಯಲ್ಲಿ ಇದು ಮಾಡ್ತಾರೆ. ಭೂಮಿ ಒಳಗಡೆ ಇಟ್ಬಿಟ್ಟು ಅಲ್ಲಿ ಸ್ಟೋರೇಜ್ ಮಾಡ್ತಾರೆ. ಮನೆ ಹತ್ರ ಇದ್ದಿದ್ದು ಮೂರಿತ್ತು ಮೊದಲು. ಒಳಗಡೆಗೆ ತುಂಬಾ ಐಟಮ್ಸ್ಗಳಿದಾವೆ, ಏನು ಕಾಣಿಸ್ತಾ ಇಲ್ಲ, ಫುಲ್ ಕತ್ಲೆ ಇದೆ. ಬಟ್ ಆದಷ್ಟು ಪ್ರಯತ್ನ ಪಡ್ತಾ ಇದೀವಿ, ನೋಡೋಣ ಏನಾದ್ರು ಸಿಗತ್ತೆ ಅಂತ. ಕೋಟಪ್ಪ ಬಂದಿದ್ದಾರೆ ನಮ್ಮ ಹಿಂದ್ಗಡೆ. ಸಿಡಿಗಳು ಅನ್ಸುತ್ತಿದ, ಸಿಡಿ ಫ್ಲಾಪಿ ಫ್ಲಾಪಿ. ಹೌದು. ಅಲ್ಲ ಇದು ಇದು ಗ್ರಾಮಫೋನ್ ಬರ್ತಿತ್ತಲ್ಲ, ಗ್ರಾಮಫೋನು, ಅದಕ್ಕೆ ಇಲ್ಲಿ ಹಾಕ್ಬಿಟ್ಟು ಮ್ಯೂಸಿಕ್ ಬರುತ್ತೆ. ಒಂದೆರಡು ಎತ್ಕೊಳ್ರಿ, ಗ್ರಾಮಫೋನ್ ಸಿಗತ್ತೆ. ಅಲ್ಲಿಯಲ್ಲ ಇದು ಈ ಗ್ರಾಮಫೋನಿಗೆ ಈ ಫ್ಲಾಪಿ ಹಾಕ್ಬಿಟ್ಟು ಹಾಕಿದ್ರೆ ಮ್ಯೂಸಿಕ್ ಬರುತ್ತೆ. ಗ್ರಾಮಫೋನ್ ಏನಿದೆಯಾ ನೋಡ್ರಿ, ಇಲ್ಲಿ ನೋಡಿ ಹಳೆ ಕಾಲದ್ದು. ಎಳೆಯೋದು, ನೀರು ಎಳೆಯೋದು, ಇಲ್ಲ ರಸ ಹಿಂಡೋದು ಏನೋ ಇರುತ್ತೆ ನೋಡಿ. ಇಲ್ಲೊಂದು ಆಕ್ಚುಲಿ ಏನ್ ಡಿಸೈನ್ ಮಾಡಿದ್ದಾರೆ. ಕೆಳಗಡೆ ಒಂದು ಪಾತ್ರೆ ಇದೆಯಲ್ಲ, ಕೆಳಗಡೆ ಅಂತ ಕಲ್ಲೆ ಹಾಕೋಲ್ಲ. ಹೂಜಿ ಹೂಜಿ ಇದು ಹೂಜಿ ಹೂಜಿ ಊಜಿ ಅಂದ್ರೆ ಉಪ್ಪಿನಕಾಯ್ದ. ಉಪ್ಪಿನಕಾಯಿ ಅದ ಸಾಣೆಕಲ್ಲು, ಇದು ರುಬ್ಬಕಲ್ಲು ಇದೆ. ಇದು ಹೊಸದು ಅನ್ಸುತ್ತೆ. ಬಟ್ ಈ ಕಣಜಗಳು ನೋಡಿ, ಕಣಜಗಳು. ಓಕೆ ಸ್ನೇಹಿತರೆ, ಇದಾಗಿತ್ತು ರೆಡ್ಡಿ ಅವರ ಪ್ಯಾಲೇಸ್ನ ತೋರ್ಸೋ ಸಣ್ಣ ಪ್ರಯತ್ನ. ಇವಾಗ ನಾವು ಇದನ್ನ ತೋರ್ಸಾಯ್ತು. ಇವಾಗ ನಾವು ಹೋಗ್ತಾ ಇದೀವಿ ಒಂದು ಕೆರೆ ಹತ್ರಕ್ಕೆ ಒಂದು ಗುಹೆ ಇದೆಯಂತೆ, ಗುಹೆನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಸೊ ಇದಾಗಿತ್ತು ಪ್ಯಾಲೇಸ್ನ ತೋರ್ಸೋಂಥ ಒಂದು ಸಣ್ಣ ಪ್ರಯತ್ನ. ಇವಾಗ ಹೋಗ್ತಾ ಇದೀವಿ ನಾವು ನೆಕ್ಸ್ಟ್ ಗುಹೆಗೆ ಹೋಗೋಣ, ಗುಹೆನ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಬಾವಿ ಇದೆ, ಬಾವಿನಲ್ಲಿ ಈಜಾಡೋಣ, ಕೆರೆ ಇದೆ, ಎಲ್ಲಾನು ತೋರಿಸ್ತೀನಿ, ಬನ್ನಿ ಹೋಗೋಣ.